ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಏನು ಡಿಸ್ಕಸ್ ಮಾಡಬೇಕು ಅಂತಿದ್ದೀನಿ ಅಂದರೆ KPSC ಅವರು ಕಂಡಕ್ಟ್ ಮಾಡಿದಂತಹ KS ಪ್ರಿಲಿಮ್ಸ್ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಎಷ್ಟು ನಿಲ್ಲಬಹುದಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಅನ್ಯಾಯ ಯಾರಿಗಾಗ್ತಿದೆ ಮತ್ತು ನ್ಯಾಯ ಯಾರಿಗಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ರೌಂಡ್ ಆಫ್ ಎಕ್ಸಾಮ್ ನೋಡಿದಾಗ ಆಗಸ್ಟಲ್ಲಿ ನಡೆದಿದ್ದು, ಅಲ್ಲಿ ಕಟ್ ಆಫ್ ನನ್ನ ಪ್ರಕಾರ 110 to 115 ನಿಲ್ಲೋ ಚಾನ್ಸಸ್ಸು ಎಲ್ಲ ಥರ ಕಾಣ್ತಾ ಇತ್ತು. ಯಾಕೆಂದರೆ ಬಹಳಷ್ಟು ಜನ ಸ್ಕೋರ್ ಕಮ್ಮಿ ಬರ್ತಾ ಇತ್ತು, ಅದರಿಂದ ಎಲ್ಲರಿಗೂ ಒಂಥರ ಪ್ಯಾನಿಕ್ ಆಯಿತು. ಇಂಗ್ಲಿಷ್ ಮೀಡಿಯಂ ಹುಡುಗರು ಸ್ಕೋರ್ ಕೂಡ ಅರೌಂಡ್ 100, 110 ನಿಲ್ತಾ ಇತ್ತು ಮೆಜಾರಿಟಿ ಆಫ್ ದ ಸ್ಕೋರ್ಸ್. ಆ್ಯಂಡ್ ಕನ್ನಡ ಮೀಡಿಯಂ ಅವ್ರು ಕೂಡ ಒಂದು 90 to 100 ಆ ಪೇಪರಲ್ಲಿ ನಿಲ್ತಾ ಇತ್ತು. ಇದರಿಂದ ಎಲ್ಲರಿಗೂ ಭಯ ಆಗೋಯ್ತು, ಎಲ್ಲಿ ನಾವು ತೆಗೆದಿರುವಂತಹ ಒಂದು ಸ್ಕೋರು ಈ ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ. ಸೊ ಅದರಿಂದ ಅವಾಗ ಏನಾಯಿತು, ಇಂಗ್ಲಿಷ್ ಮೀಡಿಯಂ ಹುಡುಗರು ಕೂಡ ರೀ ಎಕ್ಸಾಮ್ಗೆ ಸಪೋರ್ಟ್ ಮಾಡಿದ್ರು, ಆ್ಯಂಡ್ ಕನ್ನಡ ಮೀಡಿಯಂ ಹುಡುಗರು ಕೂಡ ರೀ ಎಕ್ಸಾಮ್ಗೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಆಬ್ವಿಯಸ್ಲಿ KPSC ಹ್ಯಾಡ್ ಟು ಕಂಡಕ್ಟ್ ಇಟ್ ಬಿಕಾಸ್ ಆಫ್ ದ ಪ್ರೆಷರ್. ಅದರಿಂದ ಸೆಕೆಂಡ್ ರೌಂಡ್ ಆಫ್ ಎಕ್ಸಾಮ್ ಮಾಡಿದ್ರು December 29th. ಇಲ್ಲಿ ಏನಾಯಿತು, ಪೇಪರ್ ತುಂಬ ಈಸಿ ಬಂತು. ಆ್ಯಂಡ್ ಯಾರ್ಯಾರು ಇಂಗ್ಲಿಷ್ ಮೀಡಿಯಮಲ್ಲಿ ಚೆನ್ನಾಗಿ ಓದ್ತಾ ಇದ್ರು ಆ್ಯಂಡ್ UPSCಗೆ ಪ್ರಿಪೇರ್ ಆಗ್ತಾ ಇದ್ರು, ಅವ್ರಿಗೆ ಈ ಎಕ್ಸಾಮ್ ಬಹಳ ಸುಲಭ ಆಗೋಯ್ತು. ಆ್ಯಂಡ್ ಎಲ್ಲರೂ 160, 170 ಅರೌಂಡ್ ಸ್ಕೋರ್ ಕಟ್ ಆಫ್ ಸ್ಕೋರ್ನ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಬಟ್ ಇಲ್ಲಿ ಲಾಸ್ ಆಗಿದ್ದು ಯಾರು ಅಂದರೆ ಕನ್ನಡ ಮೀಡಿಯಂ ಹುಡುಗರು ಯಾರು 110, 120 ಬಂದು ನಿಲ್ತಾ ಇದ್ದಾರೆ ಅವ್ರ ಸ್ಕೋರ್ಸ್, ಅವ್ರಿಗೆ ಇಟ್ ಇಸ್ ಡೆಫಿನೆಟ್ಲಿ ಅ ಲಾಸ್. ಯಾಕಂದರೆ ನಿಮಗೆ ಪೇಪರ್ 1ಅಲ್ಲಿ ಕ್ಲಿಯರ್ ಆಗೋ ಸಾಧ್ಯತೆ ಬಹಳಷ್ಟು ಇತ್ತು. ಈವನ್ ಅಲ್ಲಿ ಪೇಪರ್ ರಾಂಗ್ ಆಗಿದ್ರು, ಕನ್ನಡದಲ್ಲಿ ರಾಂಗ್ ಆಗಿ ಪ್ರಿಂಟ್ ಆಗಿದ್ರು ಕೂಡ ನೀವು ಈ ಎಕ್ಸಾಮ್ನ ಬಹಳಷ್ಟು ಸುಲಭವಾಗಿ ಕ್ಲಿಯರ್ ಮಾಡ್ತಾ ಇದ್ರಿ. ಯಾಕಂದ್ರೆ ಅಲ್ಲಿ ಎಕ್ಸಾಮ್ ತುಂಬಾ ಟಫ್ ಇರೋದ್ರಿಂದ ಎಲ್ಲ ಸ್ಕೋರು ಕಮ್ಮಿಯಾಗಿ ಬರ್ತಾ ಇತ್ತು ಒಂದು ರೇಂಜಲ್ಲಿ. ಇಲ್ಲಿ ಏನಾಯ್ತು, ಇವ್ರಿಗೆ ಒಂದು ಸ್ಟ್ರೇಟ್ ಅವೇ ಒಂದು ಟ್ರ್ಯಾಕ್ ಸಿಕ್ಬಿಡ್ತು ಎಲ್ಲರನ್ನು ಬೀಟ್ ಮಾಡಿ ಮುಂದೆ ಹೋಗ್ಬಿಡಕ್ಕೆ. ಸೊ ಇವಾಗ ಲಾಬಿ ನಡೀತಿರೋದು ಏನು ಅಂದ್ರೆ, ಈ UPSC ಕ್ಯಾಂಡಿಡೇಟ್ಸ್ ಇಂಗ್ಲಿಷ್ ಮೀಡಿಯಂ ಇಂದ ಯಾರು ಬಹಳ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಟ್ಯೂಷನ್ ಅವ್ರ ಕಡೆಯಿಂದನೂ ಒಳ್ಳೆ ಸಪೋರ್ಟ್ ಇದೆ, ಅವರು ಧ್ವನಿ ಎತ್ತಲ್ಲ ಇಂಥ ಸಿಚುವೇಶನ್ ಅಲ್ಲಿ. ಸೊ ಈ ಸಿಚುವೇಶನ್ ಅಲ್ಲಿ ಧ್ವನಿ ಎತ್ತಿರೋದು ಯಾರು ಅಂದ್ರೆ ನಮ್ಮ ಕನ್ನಡ ಮೀಡಿಯಂ ರೂರಲ್ ಹುಡುಗರು, ಯಾರಿಗೂ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ, ಅವ್ರು ಮಾತ್ರ ವಾಯ್ಸ್ ಎತ್ತುತ್ತಾ ಇದ್ದಾರೆ. ನನ್ನ ಕಡೆ ಇರೋದು ಒಂದೇ ಪ್ರಶ್ನೆ, ಪೇಪರ್ ರಾಂಗ್ ಆಗಿದೆ ಅಂತ ರೀ ಎಕ್ಸಾಮ್ ಹೋದ್ರಿ, ಮತ್ತೆ ಪೇಪರ್ ರಾಂಗ್ ಆಗಿ ಪ್ರಿಂಟ್ ಮಾಡಿದ್ರಿ. ಈಗ ಪೇಪರ್ ರಾಂಗ್ ಆಗಿದ್ರು ಬಹಳಷ್ಟು ಜನ ಯಾರು ಪೇಪರ್ 1ಅಲ್ಲಿ ಕಟ್ ಆಫ್ ಕ್ಲಿಯರ್ ಮಾಡ್ತಾ ಇದ್ರು, ಅವರು ಪೇಪರ್ 2 ಅಲ್ಲಿ ಹಿಂದುಳ್ಕೋಬಹುದು. ಅವ್ರಿಗೆ ನ್ಯಾಯ ಎಲ್ಲಿಂದ ಕೊಡ್ತೀರಾ, ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಹೇಗೆ KPSC ಅವರು ಮುಂದೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ನನ್ನ ಪ್ರಶ್ನೆ. ಈಗ ಪೇಪರ್ 2 ಕ್ಲಿಯರ್ ಕಟ್ ಆಗಿ ಪ್ರಿಂಟ್ ಆಗಿ ಏನೂ ಮಿಸ್ಟೇಕ್ಸ್ ಇಲ್ಲದೆ, ಒಂದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ಪೇಪರ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಆವಾಗ ಒಪ್ಕೋಬಹುದಾಗಿತ್ತು, ಎಸ್ ಇಟ್ ಇಸ್ ಅ ಫೇರ್ ಅಂಡ್ ಸ್ಕ್ವೇರ್ ಗೇಮ್ ಅಂತ. ಬಟ್ ಇಲ್ಲಿ ಸಮಸ್ಯೆಗಳಿದೆ. ಯಾರು ಸುಮ್ಮನೆ ಸಮಸ್ಯೆ ಇಲ್ಲದೆ KPSC ಮೇಲೆ ವಾಯ್ಸ್ ರೈಸ್ ಮಾಡಲ್ಲ. ಈಗ PDO ರೀ ಎಕ್ಸಾಮ್ ಮಾಡಿ ಅಂತ ಇಷ್ಟೊಂದು ಜನ ಒತ್ತಾಯ ಮಾಡ್ತಿಲ್ಲ, ಬಟ್ KS ರೀ ಎಕ್ಸಾಮ್ ಮಾಡಿ ಅಂತ ಏನಕ್ಕೆ ಇಷ್ಟೊಂದು ಜನ ಒತ್ತಾಯ ಮಾಡ್ತಿದ್ದಾರೆ, ಅಲ್ಲಿ ಖಂಡಿತವಾಗಿಯೂ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ನೀವು ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ನೋಡಬೇಕಾಗುತ್ತೆ. ಈಗ 120, 130 ಬಂದರೂ ಐ ಫೀಲ್ ಇಟ್ ಇಸ್ ನಾಟ್, ಯು ಆರ್ ನಾಟ್ ಇನ್ ದ ಸೇಫ್ ಝೋನ್, ಬಿಕಾಸ್ ಈ ಪೇಪರಲ್ಲಿ ತುಂಬಾ ಜನ ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ಬಟ್ ಹೇಳಕ್ಕಾಗಲ್ಲ ಕಟ್ ಆಫ್ ಎಲ್ಲಿ ನಿಲ್ಲುತ್ತೆ ಅಂತ. ಆ್ಯಂಡ್ ಈ ಒಂದು ಸಿಚುವೇಶನ್ ಅಲ್ಲಿ ಐ ಥಿಂಕ್ ಕನ್ನಡ ಹುಡುಗರು ಮುಂದೆ ಬರಬೇಕು, ವಾಯ್ಸ್ ರೇಸ್ ಮಾಡಬೇಕು. ಯಾಕಂದ್ರೆ ಬಹಳಷ್ಟು ಜನ ಗ್ರಾಮಾಂತರ ಯಾರ್ಯಾರು ಇರ್ತೀರಾ, ನೀವು ಈ ಎಕ್ಸಾಮ್ಗೋಸ್ಕರ 10 ವರ್ಷ 15 ವರ್ಷ ಕೂತಿರ್ತೀರಾ, ರಿಸರ್ವೇಷನ್ ಕ್ಯಾಟಗರಿನೂ ಕೂಡ ಇರುತ್ತೆ. ಆ್ಯಂಡ್ ಇವರು ಮಾಡೋ ಮಿಸ್ಟೇಕಿಂದ ನಿಮ್ಮ ಆಪರ್ಚುನಿಟಿನ ಕಳ್ಕೊಬೇಡಿ. ಈಗ ಒಂದು ವೇಳೆ KPSC ರೀ ಎಕ್ಸಾಮ್ ಮಾಡಲ್ಲ ಅಂದ್ರೂ ಒಂದು ಆವ್ರೇಜ್ ಸ್ಕೋರ್ ತೊಗೊಳಕ್ಕೆ ಒಂದು ಟ್ರೈ ಮಾಡ್ಸೋಣ. ಈಗ ಪೇಪರ್ 1 ಕೂಡ ಪೇಪರ್ 2 ಕೂಡ ಒಂದು ಆವ್ರೇಜ್ ಸ್ಕೋರ್ ಮಾಡಿ ಕಟ್ ಆಫ್ ಬಿಡಲಿ. ಇದರಿಂದ ಯಾರ್ಯಾರು ಹುಡುಗರು ಪೇಪರ್ 2 ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿರ್ತಾರೆ, ಅರೌಂಡ್ 110, 120 ಬಂದಿರ್ತಾರೆ, ಅವ್ರಿಗೆ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಇದು ನಂದು ವೈಯಕ್ತಿಕವಾಗಿ ಏನು ನಾನು ಇಲ್ಲಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಿಲ್ಲ, ಇದು ಎಲ್ಲರದು ಅಭಿಪ್ರಾಯ ಅಷ್ಟೇ. ಇಟ್ ಈಸ್ ಮೆಜಾರಿಟಿ ಆಫ್ ದ ಪೀಪಲ್ ಕೇಳಿರುವಂತಹ ಒಂದು ಕ್ವೆಶನ್ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ, ಸರ್ ನಂದು 120 ಇದೆ, 110 ಇದೆ, ಸೊ ನನ್ನ ಸ್ಕೋರ್ ಕ್ಲಿಯರ್ ಆಗೋ ಚಾನ್ಸಸ್ ಇದೆ ಅಂತ ಬಹಳಷ್ಟು ಜನ ಕೇಳಿದ್ದಾರೆ. ಆ್ಯಂಡ್ ಅವರಿಗೆ ಈ ವಿಡಿಯೋ ಮುಖಾಂತರ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಫ್ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ಯು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.